ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್. ತೆಲುಗು ಬಿಗ್ ಬಾಸ್ ಸೀಸನ್ 9 ಇಂದಿನಿಂದ ಪ್ರಾರಂಭ ಆಗುತ್ತಿದೆ. ನಟ ಅಕ್ಕಿನೇನಿ ನಾಗಾರ್ಜುನ ಅವರು ಬಿಗ್ ಬಾಸ್ ಸೀಸನ್ 9ರ ಪ್ರಾರಂಭ ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದಾರೆ. ಕಾರ್ಯಕ್ರಮ ಪ್ರಾರಂಭವಾಗಿ ಕೆಲವೇ ಗಂಟೆಗಳಾಗಿವೆ. ಬಿಗ್ ಬಾಸ್ ಮನೆಗೆ ಹೋಗಲು ಸ್ವತಃ ನಾಗಾರ್ಜುನ ಅವರು ಕೆಲವು ಟಾಸ್ಕ್ಗಳನ್ನು ಪೂರ್ತಿ ಮಾಡಿದ್ದು ಈ ಬಾರಿ ವಿಶೇಷ. ಅಂದಹಾಗೆ ಬಿಗ್ ಬಾಸ್ ತೆಲುಗು ಸೀಸನ್ 9ರ ಮೊದಲ ಸ್ಪರ್ಧಿಯಾಗಿ ನಾಗಾರ್ಜುನ ಆಹ್ವಾನಿಸಿರುವುದು ಕನ್ನಡದ ನಟಿಯನ್ನು ಎಂಬುದು ವಿಶೇಷ. ಬಿಗ್ ಬಾಸ್ ತೆಲುಗು ಸೀಸನ್ 9ರ ಮನೆಗೆ ಮೊದಲು ಎಂಟ್ರಿ ಕೊಟ್ಟಿರುವುದು ಕನ್ನಡದ ನಟಿ ತನುಜಾ ಗೌಡ. ಕನ್ನಡದಲ್ಲಿ ಬ್ಲಾಕ್ ಬಾಸ್ಟರ್ ಆದ ಹಾರರ್ ಸಿನಿಮಾ 6-5 = 3 ಸಿನಿಮಾ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟ ತನುಜಾ ಗೌಡ ಅವರು ಈಗ ತೆಲುಗು ಹಾಗೂ ತಮಿಳು ಟಿವಿ ಲೋಕದ ಜನಪ್ರಿಯ ತಾರೆ ಆಗಿದ್ದಾರೆ. ಇದೇ ಕಾರಣಕ್ಕೆ ಈಗ ತನುಜಾ ಗೌಡ ಅಲಿಯಾಸ್ ತನುಜಾ ಪುಟ್ಟಸ್ವಾಮಿ ಅವರನ್ನು ಬಿಗ್ ಬಾಸ್ ಸೀಸನ್ 9ಕ್ಕೆ ಕರೆಸಲಾಗಿದೆ. ತನುಜಾ ಗೌಡ ಅವರು ತೆಲುಗು ಟಿವಿ ಕ್ಷೇತ್ರದಲ್ಲಿ ತನುಜಾ ಪುಟ್ಟಸ್ವಾಮಿ ಎಂದೇ ಚಿರಪರಿಚಿತರು. ಕನ್ನಡದ 6-5 = 3 ಸಿನಿಮಾದ ಭಾರೀ ಯಶಸ್ಸಿನ ಬಳಿಕ ಅವರು ಕನ್ನಡದ ದಂಧೆ ಬಾಯ್ಸ್ ಹೆಸರಿನ ಸಿನಿಮಾದಲ್ಲಿ ನಟಿಸಿದರು. ಆ ಸಿನಿಮಾ ಹಿಟ್ ಎನಿಸಿಕೊಳ್ಳಲಿಲ್ಲ. ತನುಜಾ ಅವರ 6-5 = 3 ಸಿನಿಮಾ ತೆಲುಗಿನಲ್ಲಿ ಚಿತ್ರಂ ಕಾದು ನಿಜಂ ಹೆಸರಿನಲ್ಲಿ ಡಬ್ ಆಗಿ ಬಿಡುಗಡೆಯಾಗಿ ಅಲ್ಲಿಯೂ ಹಿಟ್ ಆಯಿತು. ಬಳಿಕ ತನುಜಾ ಅವರು ಅಂದಾಲ ರಾಕ್ಷಸಿ ಹೆಸರಿನ ಧಾರಾವಾಹಿ ಮೂಲಕ ತೆಲುಗು ಟಿವಿ ಲೋಕಕ್ಕೆ ಎಂಟ್ರಿ ನೀಡಿದರು. ಅದಾದ ಬಳಿಕ ಬಂದ ಮುದ್ದು ಮಂದಾರಂ ತೆಲುಗು ಧಾರಾವಾಹಿ ಭಾರೀ ದೊಡ್ಡ ಯಶಸ್ಸು ಗಳಿಸಿತು. ಆ ಧಾರಾವಾಹಿಯ 1500 ಎಪಿಸೋಡ್ಗಳು ಪ್ರಸಾರ ಆಗಿದ್ದವು. ಪವನ್ ಸಾಯಿ ಮತ್ತು ತನುಜಾ ಜೋಡಿ ಭಾರೀ ತೆಲುಗು ರಾಜ್ಯಗಳಲ್ಲಿ ಜನಪ್ರಿಯವಾಗಿತ್ತು. ಅದಾದ ಬಳಿಕ ತಮಿಳು ಟಿವಿ ಕ್ಷೇತ್ರದಲ್ಲಿ ಕಾಲಿಟ್ಟ ತನುಜಾ ತಮಿಳಿನ ಶಿವ ಮನುಸುಲ ಶಕ್ತಿ ಧಾರಾವಾಹಿಯಲ್ಲಿ ನಟಿಸಿದರು. ಅದಾದ ಬಳಿಕ ತೆಲುಗಿನ ಅಗ್ನಿ ಪರೀಕ್ಷಾ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಈಗ ಬಿಗ್ ಬಾಸ್ ತೆಲುಗು ಸೀಸನ್ 9ರಲ್ಲಿ ಪಾಲ್ಗೊಂಡಿದ್ದಾರೆ. ಬಿಗ್ ಬಾಸ್ ಮನೆಗೆ ತಮ್ಮ ತಂದೆಯ ಒಪ್ಪಿಗೆ ಇಲ್ಲದೆ ಬಂದಿರುವುದಾಗಿ ವೇದಿಕೆ ಮೇಲೆ ತನುಜಾ ಹೇಳಿಕೊಂಡರು. ಬಳಿಕ ನಟ ನಾಗಾರ್ಜುನ ಅವರು ತನುಜಾ ಅವರ ತಂದೆ ಪುಟ್ಟಸ್ವಾಮಿ ಗೌಡ ಅವರಿಗೆ ಕರೆ ಮಾಡಿ ಮಗಳ ಪರವಾಗಿ ಒಪ್ಪಿಗೆ ಕೇಳಿ ಪಡೆದುಕೊಂಡರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇನ್ನೂ ಯಾರು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.